ತಾಯಿ ಅತಿಪ್ರಭೆಯ ಹತ್ತಿರ ಕುಂಭಮುಖಿಯು ಬಂದು ಸಂತೈಸುತ್ತಿರಲು ಪುತ್ರನನ್ನು ಕೊಂದದ್ದು ಕುಂಭಮುಖಿ ಎಂದು ತಪ್ಪಾಗಿ ಅರ್ಥೈಸಿ ನಿನಗೆ ಪುತ್ರ ಸಂತಾನ ಆಗದೇ ಇರಲಿ ಎಂದು ಶಾಪ ಕೊಡುತ್ತಾಳೆ. ನಂತರ ತನ್ನ ಪುತ್ರನನ್ನು ಕೊಂದದ್ದು ಶೂರ್ಪನಖಿ ಎಂದು ಖಚಿತವಾಗುತ್ತದೆ. ನಿನ್ನ ವಂಶ ನಿನ್ನಿಂದಲೇ ನಾಶವಾಗುತ್ತದೆ, ರೂಪವಂತನನ್ನು ಮೋಹಿಸಿ ನಿನ್ನ ಮಾನಭಂಗವಾಗುತ್ತದೆ ಎಂದು ಅತಿಪ್ರಭೆ ಶೂರ್ಪನಖಿಗೆ ಶಾಪ ಕೊಟ್ಟು ಪ್ರಾಣತ್ಯಾಗ ಮಾಡಿಕೊಂಡಿರುವುದಾಗಿ ಇಲ್ಲಿನ ಇತಿಹಾಸ ತಿಳಿಸುತ್ತದೆ. ಕುಂಭಮುಖಿಯು ನಡೆದ ವಿಚಾರವನ್ನೆಲ್ಲ ಪತಿ ಕರಾಸುರನಲ್ಲಿ ತಿಳಿಸಿದಾಗ ಕರಾಸುರ ತನ್ನ ಗುರು ಶುಕ್ರಾಚಾರ್ಯರಲ್ಲಿ ನಡೆದ ಸಂಗತಿಯನ್ನೆಲ್ಲ ವಿವರಿಸಿದ. ಶುಕ್ರಾಚಾರ್ಯರು ಕರಾಸುರನಿಗೆ ಮಾಯಾಸುರನಿಂದ ನಿರ್ಮಿತವಾದ ಜ್ಯೇಷ್ಠ ಶ್ರೇಷ್ಠ ಲಿಂಗವನ್ನು ತಂದು 1 ವರ್ಷ ಪೂಜೆ ಮಾಡುವಂತೆ ಸಲಹೆ ನೀಡಿದರು. ಕರಾಸುರ ಮಾಯಾಸುರನಲ್ಲಿಗೆ ಹೋಗಿ ಜ್ಯೇಷ್ಠ ಶ್ರೇಷ್ಠ ಲಿಂಗವನ್ನು ತಂದು ಶುಕಪುರ ಇಲ್ಲಿನ ಗಿಳಿಯಾರಿನ ಅರ್ತಟ್ಟು ಎಂಬಲ್ಲಿ ಪ್ರತಿಷ್ಠೆ ಮಾಡಿದ್ದನಲ್ಲದೆ ಸಮೀಪದಲ್ಲೇ ಜಗನ್ಮಾತೆ ಅಮೃತೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಉಮಾಮಹೇಶ್ವರಿಯನ್ನು ಪೂಜಿಸುತ್ತಿದ್ದ. ಕರಾಸುರ ಮತ್ತು ಕುಂಭಮುಖಿಯರ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಶ್ರೀರಾಮಚಂದ್ರ ಈ ದಂಡಕಾರಣ್ಯಕ್ಕೆ ಬಂದಾಗ ಆತನೊಂದಿಗೆ ನೀನು ಯುದ್ಧ ಮಾಡಿ ಮುಕ್ತಿ ಹೊಂದುವೆ, ಈ ಸರೋವರ ವರುಣತೀರ್ಥವೆಂದು ಪ್ರಸಿದ್ಧಿಯಾಗುತ್ತದೆ ಎಂಬುದಾಗಿ ಇಲ್ಲಿನ ಇತಿಹಾಸ ತಿಳಿಸುತ್ತದೆ. ನಂತರ ಕುಂಭಮುಖಿಯ ತಪಸ್ಸಿಗೆ ಮೆಚ್ಚಿದ ಅಮೃತೇಶ್ವರಿಯು ಬೇಕಾದ ವರ ನೀಡುತ್ತೇನೆ ಎಂದಾಗ ಋಷಿಪತ್ನಿಯ ಶಾಪದ ಪ್ರಭಾವದಿಂದ ಮಂಕಾದ ಕುಂಭಮುಖಿ, ತಾಯೇ ನೀನು ನಿತ್ಯ ಯೌವನೆಯಾಗಿ ಶಿವನಂತಹ ಪುತ್ರರನ್ನು ಪಡೆಯುತ್ತಾ ಇರು ಎಂದು ಭಿನ್ನವಿಸಿದಳು. ನೀನು ನಿನ್ನ ಗಂಡ ಕರಾಸುರನಿಗೆ ಮೋಕ್ಷ ಪ್ರಾಪ್ತಿಯಾದ ನಂತರ ನೀನು ನನ್ನಲ್ಲಿ ಐಕ್ಯ ಹೊಂದು ಎಂದು ಅಮೃತೇಶ್ವರಿ ವರ ನೀಡಿದಳು. ಶೂರ್ಪನಖಿಯಿಂದ ಅಕಾಲ ಮರಣಕ್ಕೆ ತುತ್ತಾದ ಬಹುಶ್ರುತ ಬ್ರಹ್ಮ ರಾಕ್ಷಸನಾಗಿ ಇದೇ ಸ್ಥಳದಲ್ಲಿದ್ದು ಇಲ್ಲಿನ ಋಷಿ ಸಮುದಾಯದವರನ್ನು ಪೀಡಿಸುತ್ತಿದ್ದ. ಪರಿಹಾರಕ್ಕಾಗಿ ಜನರು ಅಮೃತೇಶ್ವರಿ ದೇವಿಯ ಸ್ತುತಿ ಮಾಡತೊಡಗಿದರು. ಅಮೃತೇಶ್ವರಿ ದೇವಿ ಪ್ರತ್ಯಕ್ಷಳಾಗಿ ಜನರ ಕೋರಿಕೆಯಂತೆ ಮಾರಿಯಾಗಿ ಬ್ರಹ್ಮ ರಾಕ್ಷಸನನ್ನು ಸಂಹಾರ ಮಾಡಿದ್ದಾಗಿ ಇಲ್ಲಿನ ಇತಿಹಾಸ ತಿಳಿಸುತ್ತದೆ. ನೀವು ಇನ್ನು ಮುಂದೆ ಮಹಾಮಾರಿ ಸ್ವರೂಪಿಯಾದ ನನ್ನನ್ನು ಮದ್ಯ ಮಾಂಸಾದಿಗಳಿಂದ ಅರ್ಚಿಸಿರಿ. ನಾನು ಸ್ವಾತಿಕ ರೂಪದ ಅಮೃತೇಶ್ವರಿಯಾಗಿಯೂ ತಾಮಸ ಸ್ವರೂಪದ ಮಾರಿಯಾಗಿಯೂ ಇಲ್ಲಿ ನೆಲೆಸಿ ನಿಮ್ಮ ಎಲ್ಲ ಸಂಕಷ್ಟವನ್ನು ದೂರ ಮಾಡಿ ನಿಮ್ಮ ಆಶೆ ಆಕಾಂಕ್ಷೆ ಕೋರಿಕೆ ಬೇಡಿಕೆಯನ್ನೆಲ್ಲ ನೆರವೇರಿಸುತ್ತೇನೆ ಎಂದು ಜನರಿಗೆ ಅಭಯ ನೀಡಿದ್ದಾಗಿ ಇಲ್ಲಿನ ನಾಗರಿಕರು ನಂಬಿಕೊಂಡಿದ್ದಾರೆ. ದೇವಿಯ ಮುಂಭಾಗದಲ್ಲಿ ರಕ್ತೇಶ್ವರಿಯ ಶಿಲಾಮೂರ್ತಿ ಇದೆ. ವೀರಭದ್ರಗುಡಿ, ನಾಗಸನ್ನಿಧಿ, ಬೊಬ್ಬರಿಯ, ಉಮ್ಮಲ್ತಿ, ಚಿಕ್ಕು, ನಂದಿ, ಪಂಜುರ್ಲಿ ಗುಡಿ ಸನಿಹದಲ್ಲಿದೆ. ದಕ್ಷಿಣದಲ್ಲಿ ವರುಣ ತೀರ್ಥ ಇದೆ.